ನಮಸ್ಕಾರ ಕರ್ನಾಟಕ. ಏನಂತಂದರೆ ನಿಮಗೆಲ್ಲರಿಗೂ ಗೊತ್ತಿರುವಂಗೆ ಧರ್ಮಸ್ಥಳದ ಸೌಜನ್ಯ ಕೊಲೆ ಕೇಸು ಎಲ್ಲರಿಗೂ ಗೊತ್ತೇ ಇದೆ. ಈ ಸದ್ಯದಲ್ಲಿ ಕರ್ನಾಟಕದಲ್ಲಿ ತುಂಬ ಚರ್ಚೆಯಲ್ಲಿರುವಂಥ ವಿಷಯ. ಇದು ಸತ್ಯಾಸತ್ಯತೆಯೇ ಹೊರಗೆ ಬರೋದು ಕಷ್ಟ ಅಂತ ಅನ್ನಿಸ್ತಿದೆ. ಇದ್ರ ಬಗ್ಗೆ ಎಲ್ಲರೂ ಸಾರ್ವಜನಿಕರು ಮಾತಾಡಬೇಕು ಆ್ಯಕ್ಚುಲಿ. ಯಾಕಂತಂದರೆ ಯಾರ್ಯಾರಲ್ಲಿ ಹೆಣ್ಣು ಮಕ್ಕಳು ಕೊಲೆಗಳಾಗಿದೆಯೋ, ರೇಪ್ ಮರ್ಡರ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅವ್ರ ಮನೆಯವರಿಗೆ ಗೊತ್ತು ಆ ಕಷ್ಟ ಏನಂತ ಹೇಳ್ಬಿಟ್ಟು, ಅವ್ರ ತಾಯಿ ತಂದೆಗೆ, ಆಮೇಲೆ ಅವ್ರ ಸಂಬಂಧಿಕರಿಗೆ, ಆಮೇಲೆ ಮೇಲಾಗಿ ನರಳಿ ಸತ್ತಿರುವಂಥ ಅಲ್ಲಿ ಸತ್ತಿರುವಂಥ ಹುಡುಗಿಯರು ಅಥವಾ ಮಹಿಳೆಯರು, ಅವ್ರ ಕಷ್ಟನ ಅವರಿಗೆ ಗೊತ್ತದು. ಅದೇ ಎಷ್ಟು ಚಿತ್ರಹಿಂಸೆ ಪಟ್ಟು ಸತ್ತಿದಾರೋ ಏನೋ ಗೊತ್ತಿಲ್ಲ. ಆದರೆ ಸತ್ಯಾಸತ್ಯತೆನ ಹೊರಗಡೆ ತರೋದಕ್ಕೆ ತುಂಬ ಲೇಟ್ ಆಗ್ತಿದೆ. ಆಮೇಲೆ ನಮ್ಮ ಕರ್ನಾಟಕದ ಕನ್ನಡ ಮೀಡಿಯಾಗಳು ಏನಿದೆಯಲ್ಲ, ಸತ್ತೋಗಿವೆ ಅನ್ನಿಸ್ತಿದೆ ನನಗೆ ಇವತ್ತು. ಯಾಕಂತಂದರೆ ಒಂದು ನಾಯಿ ಸತ್ತರೆ ಅದ್ರ ಬೆನ್ನಿಂದ ಬೀಳೋ ಈ ನಮ್ಮ ಕನ್ನಡ ಮೀಡಿಯಾಗಳು, ಅಲ್ಲಿ ಇಂಥ ಒಂದು ದೊಡ್ಡ ಘಟನೆ, ಈ ಥರ ಒಬ್ಬ ವ್ಯಕ್ತಿ ಬಂದು ನಾನೇ ನೂರಾರು ಹೆಣಗಳನ್ನು ಹೂತಾಕಿದ್ದೀನಿ, ತೆಗೆದು ಹಾಕ್ತೀನಿ ಅಂತಂದ್ರೂ ಒಂದೇ ಒಂದು ನಮ್ಮ ಸ್ಟೇಟ್ ನ್ಯೂಸ್ ಚಾನಲ್ಗಳು ಯಾರೇ ಬಂದು ಒಂದು ಮೈಕ್ ಹಿಡಿದಿದ್ದನ್ನು ನಾವು ನೋಡ್ತಿಲ್ಲ. ಕಾಟಾಚಾರಕ್ಕೆ ಅಲ್ಲೋ ಇಲ್ಲೋ ಅಂತೇಳಿ ಒಂದೆರಡು ಮಾತುಗಳನ್ನ ಹೇಳಿ ನ್ಯೂಸಲ್ಲಿ ಹೇಳಿಬಿಡ್ತಿದ್ದಾರೆ ಅಷ್ಟೇ. ಬಟ್ ಅದ್ರ ಬಗ್ಗೆ ಏನು ಮಾತಾಡ್ತಾನೇ ಇಲ್ಲ. ನ್ಯಾಷನಲ್ ಮೀಡಿಯಾಗಳು, ಇಂಗ್ಲೀಷ್ ಮೀಡಿಯಾಗಳಲ್ಲೆಲ್ಲ ಇದು ಪ್ರಸಾರ ಆಗ್ತಿದೆ, ಪಕ್ಕದ ರಾಜ್ಯಗಳಲ್ಲೆಲ್ಲ ಇದು ನ್ಯೂಸ್ ಮಾಡ್ತಿದ್ದಾರೆ, ನ್ಯೂಸಲ್ಲಿ ಹೇಳ್ತಿದ್ದಾರೆ. ಆದರೆ ಆಗ್ತಿಲ್ಲ, ಏನೋ ಗೊತ್ತಿಲ್ಲ, ಏನಿದೆಯೋ ಏನೋ ಗೊತ್ತಿಲ್ಲ ನಮಗಂತೂ. ಯಾಕಂದರೆ ನಮ್ಮ ಒಂದು ತರ್ಕಕ್ಕೆ ನಿಲುಕದಿದೆ ಆ್ಯಕ್ಚುಲಿ. ಅಷ್ಟೊಂದು ದೊಡ್ಡ ಒಂದು ಏನಂತಾರೆ, ಅದು ನಿಗೂಢತೆನ ಅಡಗಿದೆ ಅಲ್ಲಿ. ಅದು ಒಂದು ತಪ್ಪು ಕಲ್ಪನೆ ಎಲ್ಲರದ್ದು. ಏನಂತಂದರೆ ಧರ್ಮಸ್ಥಳದ ಊರ ಹೆಸರಿನ ಬಗ್ಗೆ ಮಾತಾಡಿದ್ರೆ ಎಲ್ಲರೂ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಬಗ್ಗೆ ಮಾತಾಡ್ತಾರೆ ಅನ್ನೋ ಥರ ಮಾತಾಡ್ತಿದ್ದಾರೆ. ಆದರೆ ಅದು ಆ ಥರ ಅಲ್ಲ. ಧರ್ಮಸ್ಥಳ ಊರೇ ಬೇರೆ, ಆಮೇಲೆ ದೇವಸ್ಥಾನನೇ ಬೇರೆ. ಅಲ್ಲಿ ಕನೆಕ್ಷನ್ ಹೆಂಗಾಗಿದೆ ಅಂದರೆ, ದೇವಸ್ಥಾನಕ್ಕೆ ಮುಖ್ಯಸ್ಥರು ಅದೇ ಊರಿನವರಾಗಿರೋದ್ರಿಂದ ಆ ವಿಷಯನ ಬರ್ತಿದೆ. ಆಮೇಲೆ ಪ್ಯೂರ್ಲಿ ಅದು ಒಂಥರ ಬಿಸ್ನೆಸ್ಸೇ ಆಗ್ತಿದೆ ದೇವಸ್ಥಾನದ ಎಲ್ಲ ದೇವಸ್ಥಾನಗಳಲ್ಲ. ಏನಂತಂದರೆ, ಇವಾಗ ದೇವಸ್ಥಾನ ದುಡ್ಡನ್ನ ದೇವಸ್ಥಾನಕ್ಕೆ ಒಂದು ವ್ಯವಸ್ಥಿಸಿದರೆ, ಅದಕ್ಕೆ ಉಪಯೋಗ ಮಾಡಿದರೆ ಅದು ಅಲ್ಲಿಗೆ ಒಂದು ದೇವಸ್ಥಾನ ದುಡ್ಡು ದೇವಸ್ಥಾನಕ್ಕೆ ಇದಾಗುತ್ತೆ. ಇದು ದೇವಸ್ಥಾನ ದುಡ್ಡನ್ನು ಔಟ್ಸೈಡು, ಅಂದರೆ ಒಂದು ಸಾಲದ ರೂಪದಲ್ಲಿ ಕೊಡುವಂಥದ್ದು, ಬಡ್ಡಿ ತೊಗೊಳ್ಳೋವಂಥದ್ದು, ಇವೆಲ್ಲ ಮಾಡಿದ್ರೆ ಅದು ಪ್ಯೂರ್ಲಿ ಬಿಸ್ನೆಸ್ ಆಗ್ತದೆ. ಅದು ಬಿಸ್ನೆಸ್ ಸಣ್ಣ ಪುಟ್ಟ ಆದರೆ ಓಕೆ, ಸಾವಿರಾರು ಕೋಟಿ ರೂಪದಲ್ಲಿ ಬಿಸ್ನೆಸ್ ಆಗ್ತಿದೆ ಅಂತ ಆ ಥರ ನನಗೆ ಅನಿಸ್ತಿದೆ. ಬೇರೆಯವ್ರದ್ದೇನೋ ಗೊತ್ತಿಲ್ಲ. ಅದಕ್ಕೆ ಏನಂತಂದರೆ, ಇದರ ಬಗ್ಗೆ ಸಾರ್ವಜನಿಕರೆಲ್ಲರೂ ಮಾತಾಡಲೇಬೇಕು. ಈಗಿನ ಪರಿಸ್ಥಿತಿ, ಈಗಿನ ಕಂಡೀಷನ್ ನೋಡಿದ್ರೆ ಇದು ಏನೋ ಬಗೆಹರೋ ಲೆಕ್ಕಾಚಾರ ಇಲ್ಲ. ಇದು ಕೋರ್ಟಲ್ಲಿ ಕೆಲವರು ನಾವೇ ಎವಿಡೆನ್ಸು, ನಾವೇ ವಿಟ್ನೆಸ್ಸು, ನಾವೇ ವಿಕ್ಟಿಮ್ ಅಂತೇಳಿ ಹೇಳ್ಕೊಂಡು ಬಂದವರಿಗೆ ಸಮೇತ ನ್ಯಾಯ ಇಲ್ಲ ಇಲ್ಲಿ. ಯಾವುದೊಂದು ಡಿಲೇ ನನಗೆ ಮೊದಲಿಗೆ ಮಾತಾಡಬೇಕಾಗಿದ್ದು ಈ ನಮ್ಮ ಕನ್ನಡ ಮೀಡಿಯಾಗಳ ಬಗ್ಗೆ, ಕನ್ನಡದ ನ್ಯೂಸ್ ಚಾನಲ್ಸ್ಗಳ ಬಗ್ಗೆ. ಯಾರೂ ಈ ವಿಷಯದ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಿಲ್ಲ? ಮಾತಾಡಬೇಕಾಗಿತ್ತು. ಇದು ಅವ್ರದ್ದು ಒಂದು ಪತ್ರಕರ್ತದ ಒಂದು ಧರ್ಮ. ಅದು ಏನು ಮಾತಾಡ್ತಿಲ್ಲ, ಯಾಕೋ ಏನೋ ಗೊತ್ತಿಲ್ಲ. ಮಾತ್ರ ಅದು ನನಗೇನು ಅರ್ಥ ಆಗ್ತಿಲ್ಲ. ಬಟ್ ಅದು ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಈ ಥರ ನಮ್ಮಂಥ ಸಾಮಾನ್ಯ ಜನಕ್ಕೆ ಇದು ಅರ್ಥ ಆಗ್ತದೆ ಅಂದಮೇಲೆ, ಈ ಮೀಡಿಯಾದಲ್ಲಿ ನಾವೇ ಸ್ವಯಂ ಜಡ್ಜಿಗಳಂತ ಹೇಳ್ಬಿಟ್ಟು 9 ಗಂಟೆ ಆದರೆ ಬಂದು ಕೂತ್ಕೋತಾರಲ್ಲ, ಅವ್ರಿಗೆ ಯಾಕೆ ಇದು ಅರ್ಥ ಆಗ್ತಿಲ್ಲ ಅಂಥೇಳಿ. ಒಂದು ಚಿಕ್ಕ ವಿಷಯಕ್ಕೆಲ್ಲ ಕೂಗಾಡ್ಕೊಂಡು ಗಂಟ್ಲ ಹರಿಯೋ ಥರ ಅರ್ಚಾಡ್ಕೊಂಡು ಹೇಳುವಂಥ ಮೀಡಿಯಾಗಳು, ಒಂದೇ ಮಾತು ರಿಪೀಟಾಗಿ 100 ಸಾರಿ ಹೇಳುವಂಥ ಮೀಡಿಯಾಗಳು ಯಾಕೆ ಈ ವಿಷಯದ ಬಗ್ಗೆ ಮಾತಾಡ್ತಿಲ್ಲ ಅಂಥೇಳಿ. ಆಮೇಲೆ ದರ್ಶನ್ ಅವ್ರ ವಿಷಯ ಆದಾಗ, ಇನ್ಸಿಡೆಂಟ್ ಆದಾಗ 1 ವರ್ಷ ಹೆಚ್ಚು ಕಡಿಮೆ 7-8 ತಿಂಗಳು ಹೇಳಿದ್ದೇ ಹೇಳಿದ್ದು ಎಳೆದ್ರು ಅಂದರೆ, ಅಯ್ಯೋ ಜನನೇ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅಯ್ಯೋ ಸಾಕು ಬಿಡ್ರಪ್ಪ, ಎಷ್ಟಂತ ಹೇಳ್ತೀರಾ ಅಂಥೇಳಿ. ಬೇರೆ ಎಲ್ಲ ನ್ಯೂಸ್ಗಳಿದ್ದಾವೆ ಹೇಳಿ ಅಂಥೇಳಿ. ಇವಾಗ ಅರ್ಥ ಆಗ್ತಿದೆ. ಅದಕ್ಕೆ ದರ್ಶನ್ ಅವರು ಒಂದು ಮಾತು ಹೇಳಿದರು, ಏನು ರೀ ಮೀಡಿಯಾ ಅಂಥೇಳಿ. ಅದು ಇವಾಗ ನಮಗೂ ತಲೆಗೆ ಹೋಗ್ತಿದೆ. ಮೊದಲು ಅವಾಗ ಸರಿ ಅನ್ನಿಸ್ತಿರ್ಲಿಲ್ಲ. ನಮ್ಮ ಇಂಟ್ರೆಸ್ಟ್ ತಕ್ಕಾಗೆ ನ್ಯೂಸ್ ಮಾಡೋದು, ಟಿ ಆರ್ ಪಿ ತಕ್ಕಾಗಿ ಮಾಡಿ ಅದರಿಂದನೇ ನಡೆಯೋದು ಮೀಡಿಯಾ. ದುಡ್ಡು ಬೇಕಲ್ಲ, ಆದರೆ ಸ್ವಲ್ಪ ನೈತಿಕತೆಯೂ ಬೇಕಲ್ಲ. ಈ ವಿಷಯದಲ್ಲಿ ಜನಗಳಿಗೆ ಮೊದಲು ಗೊತ್ತಾಗ್ತಿದೆ ಸತ್ಯಾಸತ್ಯ ಏನನ್ನೋದು. ಇವರು ಹೇಳೋದಕ್ಕೆ ಹಿಂದೇಟಾಗ್ತಿದ್ದಾರೆ, ಹಿಂಜರಿತಿದ್ದಾರೆ. ಪ್ರತಿಯೊಬ್ಬ ರಾಜಕಾರಣಿಗಳನ್ನೂ ಹೋಗಿ ಬರ್ತಿದ್ದಾರೆ. ಅಂದ ಮಾತ್ರಕ್ಕೆ ಏನು ಅಲ್ಲಿಂದ ಅಪ್ಪಣೆ ತೊಗೊಂಬಂದಂಗೇನ ಅಂದರೆ, ಇಡೀ ಕರ್ನಾಟಕ ಜನತೆ ಒಂದು ಕಿಂಗ್ಡಮಲ್ಲಿ ಒಂದು ಕಿಂಗ್ ಅವರು ಹೇಳಿದ್ದನ್ನೇ ಇವಾಗಲೂ ಕೇಳ್ತಾ ಹೋಗ್ತಿದೆಯಾ? ಇಲ್ವಲ್ಲ. ಪ್ರಜಾಪ್ರಭುತ್ವ ಇದೆ, ಸರ್ಕಾರ ಇದೆ, ವೋಟಿಂಗ್ ಪವರ್ ಇದೆ, ಇಲ್ಲಿ ಪಬ್ಲಿಕ್ನೇ ಪ್ರಜೆ ಅನ್ನೋ ಒಂದು ಸಿಸ್ಟಮ್ ಇದೆ.
ಏನಿದ್ರ ಅರ್ಥ? ಎಲ್ಲರೂ ಅದರ ಅಂಡರಲ್ಲಿ ಬರಲೇಬೇಕು. ಇದೇ ಥರ ಚಂಡೀಗಢಲ್ಲಿ ಒಬ್ಬ ಆ, ಬಾಬಾ ಇದ್ದ. ಯಾರದು? ವೆರಿ ಪವರ್ಫುಲ್ ಬಾಬಾ. ಅವನ ಹೆಸರು ಏನೋ ರಾಮ್ ರಹೀಮ್ ಬಾಬಾ ಅಂಥೇಳಿ. ಅವನು ಇದೇ ಥರ ಮಾಡಿಕೊಂಡು ಇದೇ ಥರ ಒಂದು ದೇವಸ್ಥಾನದ್ದು ಏನೋ ಒಂದು ಮಾಡಿಕೊಂಡು ತುಂಬ ಹಗರಣಗಳೆಲ್ಲ ಮಾಡಿ ರಾಜಕಾರಣಿಗಳೆಲ್ಲ ಹೋಗಿ ಕಾಲು ಮುಡ್ತಿದ್ರು, ದೊಡ್ಡ ದೊಡ್ಡ ರಾಜಕಾರಣಿಗಳೆಲ್ಲ. ಅದರೆಲ್ಲ ಕೊನೆಗೆ ಏನಾಯಿತು, ರೇಪ್ ಕೇಸ್ಗಳೆಲ್ಲ ಸಿಕ್ಕಾಕೊಂಡು, ಹಗರಣಗಳೆಲ್ಲ ಸಿಕ್ಕಾಕೊಂಡು, ಅವನದು ಸಿಕ್ಕಾಪಟ್ಟೆ ಅನುಯಾಯಿಗಳು, 5-6 ಕೋಟಿ ಜನಸಂಖ್ಯೆ ಅವನ ಭಕ್ತರಿದ್ದರು. ಅಂಥ ವ್ಯಕ್ತಿನ ಜೈಲಿಗೆ ಕಳಿಸಿ ಆಮೇಲೆ ರೇಪ್ಗಳೆಲ್ಲ ಕೇಸ್ಗಳೆಲ್ಲ ಹಗರಣ ಹೊರಗಡೆ ಬಂದು, 1000 ಕೋಟಿ ಹಗರಣಗಳೆಲ್ಲ ಹೊರಗಡೆ ಬಂದು ಅವ್ನು ಜೈಲಲ್ಲಿ ಹಾಕಿ ಕಡೆಗೆ ಅದೇನೋ ಲಾಸ್ಟ್ ಟೈಮ್ ಕೊನೆಗೆ ಯಾವಾಗೋ ಅವನು ಸತ್ತ ಅಂತ ಅನ್ಕೋತೀನಿ. ಹೌದು, ಸತ್ತಿರ್ಬೋದು ಅವನು. ಸತ್ತ, ಏನೋ ಕಾಯಿಲೆ ಬಂದು. ಆ ಥರ ಯಾವುದು ನೋಡಿ, ಏನಂತಾರೆ ಅದು, ಬೆಂಕಿಲ್ದೆ ಹೊಗೆ ಆಡಲ್ಲ ಅಂತಾರಲ್ಲ, ಆ ಥರ ಸ್ವಲ್ಪ ಮೇಲು ಮಟ್ಟದ ವ್ಯಕ್ತಿಗಳು ವಿಷಯನ ಅದನ್ನು ಓಪನ್ ಮಾಡ್ತಿಲ್ಲ, ಮಾಡೋಕ್ಕೆ ಕೊಡ್ತಿಲ್ಲ ಅದನ್ನು. ಯಾವ ಕಡೆಯಿಂದನೂ ಒಟ್ಟಿಗೆ ಸರೌಂಡಿಂಗಲ್ಲಿ ಚೈನ್ ಲಿಂಕಾಗಿ ಬ್ಲಾಕ್ ಆಗ್ತಿದೆ ಅದು. ಇವಾಗಿನ ನಮ್ಮ ಗೃಹ ಮಂತ್ರಿಗಳಂತೂ ಇದ್ದಾರೆ, ಅಯ್ಯೋ ಅದು ಆ ವಿಷಯ ಸರಿಯಾಗಿ ನನಗೆ ಗೊತ್ತಿಲ್ಲ. ಇಂಥ ಸೆನ್ಸಿಟಿವ್ ವಿಷಯ, ಇಷ್ಟೊಂದು ಎಲ್ಲರ ಮನೆ ಮಾತಾಗಿರುವಂಥ ವಿಷಯ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂದರೆ ಹೇಗೆ? ಸ್ಟಡಿ ಮಾಡಬೇಕಲ್ವ? ಈಗ ನಾಳೆ ಮೀಡಿಯಾದವ್ರು ಕೇಳಿದ್ರೆ ನಾನು ಏನು ಹೇಳಬೇಕು? ಅಟ್ಲೀಸ್ಟ್ ಅದಕ್ಕಾದರೂ ಇವರು ಸ್ಟಡಿ ಮಾಡಬೇಕಲ್ವ? ಅಲ್ಲ, ಇವರು ಒಂದು ಕರ್ತವ್ಯ ಅದು, ಸ್ಟಡಿ ಮಾಡಬೇಕು. ನಮ್ಮ ಕರ್ನಾಟಕದಲ್ಲಿ ಒಂದು ಇಂಥ ಘಟನೆ ನಡೀತಿದೆ, ಈ ಜನಗಳಿಗೆ ಅಥವಾ ಜನಗಳಿಗೆ ಅಲ್ಲದೆ ಹೋದರೂ ಅವರವರ ಯಾರ್ಯಾರಲ್ಲಿ ಕೊಲೆಗಳಾಗಿವೆ ಅವ್ರ ಮನೆಯವ್ರಿಗೆ ಒಂದು ನ್ಯಾಯ ಕೊಡಿಸ್ಬೇಕು. ನ್ಯಾಯ ಕೊಡಿಸೋದು ಬೇಡ, ಸರಿಯಾದ ರೀತಿಯಲ್ಲಿ ಒಂದು ಕಾನೂನು ರೀತಿಯಲ್ಲಿ ಒಂದು ಏನಂತಾರೆ ಅದು, ಪ್ರಕ್ರಿಯೆ ಸ್ಟಾರ್ಟ್ ಮಾಡಿಸ್ಬೇಕಾ? ಇಲ್ಲ, ಕೇಳಿದ್ರೆ ಗೊತ್ತಿಲ್ಲ, ಆದರೂ ಪೊಲೀಸ್ನವ್ರು ನೋಡ್ಕೋತಾರೆ ಅಂತ ಹೇಳ್ತಾರೆ. ಈ ನಾವು ಎಲ್ಲಿ, ಯಾವ ದೇಶದಲ್ಲಿದ್ದೀವಿ ಮತ್ತು ಯಾವ ಥರದ ಕಾನೂನದ ಕೆಳಗಡೆ ನಾವು ಇದ್ದೀವಿ, ಯಾವ ಥರ ಸಿಸ್ಟಮಲ್ಲಿ ನಾವು ಇದ್ದೀವಿ, ಅದು ಯಾರ್ಯಾರಿಗೆ ಈ ಥರದ್ದು ನೋವಾಗಿರುತ್ತೋ ಅದು ಅವರಿಗೆ ಗೊತ್ತು. ಕಷ್ಟ ಮಾತಾಡೋದು ಮಾತುಗಳು ನೋಡಿ, ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ ನಮ್ಮ ಗೃಹ ಮಂತ್ರಿಗಳು. ಅದಕ್ಕೆ ದಯವಿಟ್ಟು ಸಾರ್ವಜನಿಕರು ಒಂದು ನ್ಯಾಯಯುತವಾದ ಒಂದು ಕ್ರಮವನ್ನು ತಗೊಳ್ಳಿ, ಎಲ್ಲರೂ ಒಗ್ಗಟ್ಟಾಗಿ ಇದರ ಬಗ್ಗೆ ಒಂದು ಎಲ್ಲರೂ ಚರ್ಚೆ ಮಾಡೋಕ್ಕೆ ಶುರು ಮಾಡಿ. ಇಷ್ಟೊಂದು ಹೋರಾಟಗಳಾದರೂ ಸಮೇತ ಇದನ್ನು ಯಾವ ಕಡೆಯಿಂದನೋ ಒಂದು ಕಡೆಯಿಂದ ಎಲ್ಲಿಂದನೋ ಒಂದು ಬ್ಲ್ಯಾಕ್ ಆಗ್ತಿದೆ, ಅಂದರೆ ಬ್ಲಾಕ್ ಮಾಡ್ತಿದ್ದಾರೆ. ಅದು ಹೆಂಗೆ ಏನಂತ ಗೊತ್ತಿಲ್ಲ, ಬಟ್ ಜನಗಳಿಗೆ ಗೊತ್ತಾಗ್ತಿದೆ ಅದು ಹೆಂಗೆ ಆಗ್ತಿದೆ ಅಂಥೇಳಿ. ಬಟ್ ಕಾನೂನು ಯಾಕೆ ಇದನ್ನು ಒಂದು ಫಾಸ್ಟಾಗಿ ಕೆಲಸ ಮಾಡ್ತಿಲ್ಲ ಅರ್ಥ ಆಗ್ತಿಲ್ಲ. ನೋಡೋಣ, ಸೌಜನ್ಯಗೆ ನ್ಯಾಯ ಸಿಗಲಿ ಅಂತೀನಿ. ಅದೇ ಥರ ಸೌಜನ್ಯ ಥರನೇ ಯಾರ್ಯಾರಿಗೆ ಈ ಥರದ್ದಾಗಿ ಕೊಲೆಗಳಾಗವೋ, ಯಾರ್ಯಾರು ಈ ಥರ ಪಾಪ ಚಿತ್ರಹಿಂಸೆ ಪಟ್ಟು ಅಲ್ಲಿ ನಲುಗಿ ಸತ್ತೋಗಿದ್ದಾರೋ ಅವ್ರಿಗೆಲ್ಲರಿಗೂ ನ್ಯಾಯ ಸಿಗಲಿ. ಮತ್ತು ಅವರ ಮನೆ ಜನಗಳು ತುಂಬ ಯಾರ್ಯಾರು ಅದೇ ಒಂದು ದುಃಖದಲ್ಲಿ ಈಗಲೂ ಜೀವಂತವಾಗಿ ನರಳುತ್ತಿದ್ದಾರೋ ಅವರಿಗೆಲ್ಲ ನ್ಯಾಯ ಸಿಗಲಿ. ಆಮೇಲೆ ಓಕೆ, ಒಟ್ಟಿಗೆ ನ್ಯಾಯ ಆದಷ್ಟು ಬೇಗ ಸಿಗಲಿ. ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಇದಕ್ಕೆ ಹೆಚ್ಚಿಗೂ ನಾವು ಮಾತಾಡೋಕ್ಕಾಗಲ್ಲ, ಯಾಕಂದರೆ ಆ ಸ್ಟ್ರೆಂತ್ ಬೇಕು. ನಮ್ಮ ಹತ್ರ ಸ್ಟ್ರೆಂತ್ ಇದ್ದವರೇ ಬಾಯಿ ಮುಚ್ಚಿದ್ದಾರೆ ಎಲ್ಲರಿಗೂ. ಇನ್ನು ನಿಮ್ಮಂಥ ವ್ಯಕ್ತಿಗಳಿಗೂ ನಾವು ಯಾವ ಲೆಕ್ಕನೂ ಅಲ್ಲ. ಬಟ್ ಆದರೂ ಸಾರ್ವಜನಿಕರು ಮನಸ್ಸು ಮಾಡಿದ್ರೆ ಎಂಥ ಒಂದು ರಾಜ್ಯವನ್ನು ಮಣ್ಣು ಮುಕ್ಕಿಸ್ಬೋದು, ಮಣ್ಣು ಪಾಲು ಮಾಡ್ಬೋದು. ಜೈ ಹಿಂದ್, ಜೈ ಕರ್ನಾಟಕ. ಕೊನೆಯದಾಗಿ ಹೇಳೋದೇನೆಂದರೆ ಸೌಜನ್ಯಗೆ ನ್ಯಾಯ ಸಿಗಲಿ ಅಂಥೇಳಿ.